ಸೊ ನಾವು ಇವತ್ತು ನಾನು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಸಕ್ ಹೋಗ್ತಾ ಇದ್ದೀನಿ. ಒಂದು ಕನ್ಸ್ಟ್ರಕ್ಷನ್ ಕಂಪನಿಗೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಕಂಪನಿ ಪ್ರೊಫೈಲ್ ನ, ಕಂಪನಿ ಪೋರ್ಟ್ಫೋಲಿಯೋನ ನಾವು ಹೆಂಗ್ ಚೆಕ್ ಮಾಡಬೇಕು, ಏನೇನ್ ಚೆಕ್ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾವು ತುಂಬಾ ಹ್ಯೂಜ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ. ಸೊ ಕಂಪನಿ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ, ಸೊ ನಾವು ಡೆಫಿನೆಟ್ಲಿ ನಾವೆಲ್ಲೋ ಒಂದ್ ಕಡೆ ಮೋಸ ಹೋಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಸೊ ಹಂಗಾಗಿ ಪ್ರತಿಯೊಂದು ಡೀಟೇಲ್ಡ್ ಆಗಿ ಇವತ್ತು ತಿಳಿಸ್ತಾ ಇರ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಯಾವ್ದನ್ನು ಸ್ಕಿಪ್ ಮಾಡದೆ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಸ್ಟಾಬ್ಲಿಷ್ಡ್ ಹಿಯರ್. ಸೊ ಯಾವ್ದಾದ್ರು ನೀವು ಕಂಪನಿಗೆ ಹೋಗ್ತಾ ಇದೀರ ಅಂತಂದ್ರೆ ಯಾವಾಗ ಎಸ್ಟಾಬ್ಲಿಷ್ಡ್ ಆಗಿದೆ. ಸೊ ಆಮೇಲೆ ನಾನು ಈ ಎಂಟೈರ್ ಪಾಯಿಂಟ್ಸ್ ಅಲ್ಲಿ ನೀವು ಎಲ್ಲಾನು ಡೈರೆಕ್ಟ್ ಆಗಿ ಕೇಳೋಂತ ಕ್ವಶನ್ಸ್ ಇರುತ್ತೆ. ಆಮೇಲೆ ಅದ್ರ ಜೊತೆನಲ್ಲಿ ನೀವೇ ಸ್ವಲ್ಪ ರಿಸರ್ಚ್ ಮಾಡಿ ನೋಡೋಂಥದ್ದನ್ನು ಇರುತ್ತೆ. ನಾನು ಆ ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಅದ್ರ ಪ್ರಕಾರನೇ ನೀವು ಮಾಡ್ತಾ ಹೋಗಿ. ಸೊ ಎಸ್ಟಾಬ್ಲಿಷ್ಡ್ ಇಯರ್ ನ ನಾವು ಕಂಪ್ನಿಗೆ ಹೋಗಿ ಕೇಳ್ಬೇಕಂತ ಏನಿಲ್ಲ. ಸೊ ಎಸ್ಟಾಬ್ಲಿಷ್ಡ್ ಇಯರ್ ಯಾಕೆ ಬೇಕಾಗುತ್ತೆ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಎಕ್ಸಾಕ್ಟ್ಲಿ ಕಂಪನಿ ಎಷ್ಟು ವರ್ಷದಿಂದ ಇದೆ. ಸೊ ಯಾಕಂತಂದ್ರೆ ಒಂದು ಕ್ರೆಡಿಬಿಲಿಟಿ ಅಂತ ಹೇಳ್ಬಿಟ್ಟು ಬಿಲ್ಡ್ ಆಗಿದೆಯಾ. ಯಾಕಂದ್ರೆ ಯಾವಾಗ ಒಂದು 3-4 ತಿಂಗಳಿಂದ ಕಂಪನಿ ರಿಜಿಸ್ಟರ್ ಆಗಿದೆ, ಇಲ್ಲ ಒನ್ ಇಯರ್ ಹಿಂದೆ ಕಂಪನಿ ರಿಜಿಸ್ಟರ್ ಆಗಿದೆ. ಸೊ ಆ ತರದೆಲ್ಲ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಕನ್ಸ್ಟ್ರಕ್ಷನ್ ನ ಈಸಿಯಾಗಿ ತೊಗೊಳಕ್ ಆಗಲ್ಲ. ಯಾಕಂದ್ರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, ಒಂದಷ್ಟು ಕಂಪ್ಲೀಷನ್ಸ್ ಬಿಲ್ಡಿಂಗ್ ಅಂತ ಹೇಳ್ತಿರ್ಬೇಕು. ಹಂಗಾಗಿ ಅದನ್ನೆಲ್ಲ ನಾವು ನೋಡಬೇಕಾಗಿದ್ರೆ ನಾವು ಎಷ್ಟು ವರ್ಷದ ಮುಂಚೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಸರ್ ಹಂಗಂತಂದ್ರೆ ನಮ್ಗೆ ಎಷ್ಟೊಂದ್ ಜನ ಗೊತ್ತಿರೋರು ಇರ್ತಾರೆ, ಅವ್ರು ಕಂಪನಿ ಮಾಡ್ಕೊಂಡಿರಲ್ಲ. ಕಂಪನಿನೇ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ನಾವು ಕೆಲಸನೇ ಕೊಡಂಗಿಲ್ವಾ ಅಂತ ಏನಿಲ್ಲ. ಯಾಕಂತಂದ್ರೆ ನಾವೇನಾದ್ರೂ ಆತರ ಸಿಚುವೇಶನ್ ಇದೆ ಅಂತ ಹೇಳಿದ್ರೆ, ನಾವು ಅವ್ರು ನಮ್ಗೆ ತುಂಬಾ ಗೊತ್ತಿರೋರು ಇದಾರೆ, ಸೊ ತುಂಬಾ ವರ್ಷದಿಂದ ಗೊತ್ತಿರೋರು ಇದಾರೆ ಅಂತಂದ್ರೆ ನಾವು ಬೇಕಾದ್ರೆ ಒಂದು ಚಾನ್ಸ್ ನ ತಗೋಬಹುದು. ಬಟ್ ಫಸ್ಟ್ ಪಾಯಿಂಟ್ ಇಸ್ ಎಸ್ಟಾಬ್ಲಿಷ್ಡ್ ಇಯರ್ ನ ನಾವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಅದನ್ನ ಈಸಿಯಾಗಿ ನೀವು ಅವ್ರ ಪೋರ್ಟ್ಫೋಲಿಯೋ ತೆಗೆದು ವೆಬ್ಸೈಟ್ ಅಲ್ಲಿ ಎಲ್ಲಿ ಹುಡುಕಾಡಿದ್ರು ಅದು ಆರಾಮಾಗಿ ಸಿಕ್ಬಿಡುತ್ತೆ. ಆಮೇಲೆ ಇಯರ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ನಮಗೆ ಹೆಂಗ್ ಗೊತ್ತಾಗುತ್ತೆ? ಎಸ್ಟಾಬ್ಲಿಷ್ಡ್ ಇಯರ್ ಇಂದ ನಮಗೆ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಯಾಕೆ ಅದು ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದ್ರೆ ನೋಡಿ, ನಮಗೆ ಕನ್ಸ್ಟ್ರಕ್ಷನ್ ಅಂತಂದ್ರೆ ನಮ್ಗೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಎಕ್ಸಾಕ್ಟ್ಲಿ ಸ್ಟಾರ್ಟ್ ಮಾಡಿದಾಗಿಂದ ನಮಗೆ 1-2 ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ. ಒಂದು 5 ವರ್ಷ ಮಾಡಿದ್ರು ನಮ್ಗೆ ಬರೀ ಒಂದು 10 ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಅವರು ಒಂದು ಗ್ರೋತ್ ಓರಿಯೆಂಟೆಡ್ ಕಂಪನಿ ಅಲ್ಲ. ಸೊ ಗ್ರೋತ್ ಓರಿಯೆಂಟೆಡ್ ಕಂಪನಿ ಅಲ್ಲ ಅಂತಂದ್ರೆ ಅವರು ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಲೀಡ್ಸ್ ನ ತಗೊಂಡು ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ಎಕ್ಸ್ಪೀರಿಯನ್ಸ್ ಯಾಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ಕಡಿಮೆ ಇಯರ್ಸ್ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ, ಸೊ ಅದ್ರ ಜೊತೆನಲ್ಲಿ ನಮಗೆ ಯಾವ್ಯಾವ ವರ್ಷಕ್ಕೆ ಎಷ್ಟೆಷ್ಟು ಪ್ರಾಜೆಕ್ಟ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ, ಎಷ್ಟೆಷ್ಟು ಜನ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಅಂದ್ರೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಎಷ್ಟು ಬಿಲ್ಡಿಂಗ್ ಅಲ್ಲಿ ಇದೆ. ಯಾಕಂತಂದ್ರೆ ತುಂಬಾ ವರ್ಷಗಳಿಂದ ಕಡಿಮೆ ಬಿಲ್ಡಿಂಗ್ ಮಾಡಿದಾರ, ಇಲ್ಲ ಅಂತಂದ್ರೆ ಕಡಿಮೆ ವರ್ಷದಲ್ಲಿ ಜಾಸ್ತಿ ಬಿಲ್ಡಿಂಗ್ಸ್ ಮಾಡಿದಾರೆ, ಅದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಎಕ್ಸ್ಪೀರಿಯನ್ಸ್ ಆನ್ ದ ಬೇಸ್ ಆಫ್ ಇಯರ್ಸ್ ಅಲ್ಲಿ ನಾವು ನೋಡೋದು ಏನಕ್ಕೆ ಅಂತ ಹೇಳಿದ್ರೆ, ಸೊ ಎಷ್ಟು ಬಿಲ್ಡಿಂಗ್ಸ್ ಮಾಡಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅವರ ಮೈಲ್ ಸ್ಟೋನ್ಸ್ ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ, ಮತ್ತೆ ಅವ್ರ ಗ್ರೋತ್ಸ್ ಏನೇನಿದೆ, ಅಂಡ್ ಅಗೇನ್ ಅವ್ರದ್ದು ಸಕ್ಸಸ್ ಜರ್ನಿ ಹೆಂಗಿದೆ ಅಂತ ನೋಡ್ಬೇಕಾಗುತ್ತೆ. ಸೊ ಇದನ್ನ ನಾವು ಹೆಂಗ್ ಚೆಕ್ ಮಾಡೋದು? ಸೊ ಅವ್ರ ಮೈಲ್ ಸ್ಟೋನ್ ಏನಿದೆ ಮತ್ತೆ ಗ್ರೋತ್ ಏನಿದೆ, ಸೊ ಅವ್ರ ಸೋಷಿಯಲ್ ಮೀಡಿಯಾ ನಾವು ಚೆಕ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲ ಅಂತಂದ್ರೆ ಅವ್ರು ಆಫೀಸ್ ವಿಸಿಟ್ ಮಾಡಿದಾಗ ಅವ್ರ ಜರ್ನಿನ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಅದರಲ್ಲಿ ಏನೇನಿದೆ, ಸೊ ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ, ಹೆಂಗ್ ನಡೀತಾ ಇದೆ, ಏನು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು, ಸೊ ಇದನ್ನೆಲ್ಲಾನು ಕಂಪಲ್ಸರಿ ಕಂಪನಿಯವ್ರು ಹೇಳ್ಬೇಕು. ಸೊ ಅವ್ರಿಗೆ ಹೇಳಿಲ್ಲ ಅದನ್ನ ಅಂತಂದ್ರೆ ನೀವು ಒಂದ್ ಮಾತು ಕೇಳ್ಬೋದು. ಕೇಳಿದಾಗೂ ಸರ್ ನಮಗೆ ಅವ್ರು ಏನ್ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡೋ ಹೇಳ್ಬೋದಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸ್ಬೋದು. ಬಟ್ ಎಲ್ಲಾನು ಕಂಪನಿ ನೇಮ್ ತೆಗೆದ್ರೆ ನಾವೇ ಅದು ಯಾವಾಗ ಎಸ್ಟಾಬ್ಲಿಷ್ಡ್ ಆಗಿದೆ, ಯಾವಾಗ ರಿಜಿಸ್ಟರ್ ಆಗಿದೆ, ಯಾವ ನೇಮಲ್ಲಿ ರಿಜಿಸ್ಟರ್ ಆಗಿದೆ, ಎಂಟೈರ್ ಥಿಂಗ್ ನಾವು ಆನ್ಲೈನ್ ಅಲ್ಲೇ ತೆಗಿಬಹುದು. ಇದನ್ನೆಲ್ಲಾನು ಕೂಡ ನೀವು ಮಾಡ್ಕೋಬೇಕಾಗತ್ತೆ. ಅಂಡ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್. ಸೊ ಆ ಕಂಪನಿನಲ್ಲಿ, ಒಂದು ಪರ್ಟಿಕ್ಯುಲರ್ ಕಂಪನಿನಲ್ಲಿ ಎಷ್ಟು ಪ್ರಾಜೆಕ್ಟ್ಸ್ ಆನ್ ಗೋಯಿಂಗ್ ನಡೀತಾ ಇದೆ. ಸೊ ಇದನ್ನು ಕೂಡ ಆಬ್ವಿಯಸ್ಲಿ ಯಾವುದೇ ಕಂಪನಿಗೆ ಹೋದ್ರು ಅದನ್ನ ಅವರು ರಿಯಲಿಸ್ಟಿಕ್ ಆಗಿ ನಂಬರ್ಸ್ ನ ಮಿಸ್ ಮ್ಯಾಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು 20 ಆನ್ ಗೋಯಿಂಗ್ ಇತ್ತು ಅಂತಂದ್ರೆ ಅದನ್ನ 30 ಇಲ್ಲ 25 ಅಂತ ಹೇಳ್ಬೋದು. ಬಟ್ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಆನ್ ಗೋಯಿಂಗ್ ಕಟ್ಕೊಂಡು ನಮ್ಗೆ ಆಗ್ಬೇಕಾಗಿರೋದು ಏನಿಲ್ಲ ಅಂತ ಅನ್ಕೊಳ್ಳೋಣ. ಸೊ ಆನ್ ಗೋಯಿಂಗ್ ಎಷ್ಟು ಪ್ರಾಜೆಕ್ಟ್ ಇದೆ ಅದೆಲ್ಲ ನಮ್ಗೇನು ಬೇಕಾಗಿಲ್ಲ ಅಂತ ಅನ್ಕೊಳ್ಳೋಣ. ಬಟ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೇ ಕಂಪನಿನಲ್ಲಿ ಅಂತ ಹೇಳಿದ್ರೆ, ಸೊ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇವರು ಕಂಪ್ಲೀಟ್ ಆಗಿ ಲೇಬರ್ ಟೀಮು ರನ್ನಿಂಗ್ ಇಟ್ಕೊಂಡಿದ್ದಾರೆ, ಮತ್ತೆ ವೆಂಡರ್ಸ್ ಎಲ್ಲಾನು ಕೂಡ ರನ್ನಿಂಗ್ ಇಟ್ಕೊಂಡಿದ್ದಾರೆ. ಸೊ ಪ್ರೋಸೆಸ್ಡ್ ಆಗಿದೆ. ಸೊ ಸಡನ್ ಆಗಿ ಏನೇ ಎಕ್ಸ್ಕಲೇಷನ್ ಬಂತು, ಇವಾಗ ನಮ್ಮ ಸೈಟ್ ಅಲ್ಲಿ ಏನಾರೋ ಒಂದು ಪ್ರಾಬ್ಲಮ್ ಅಂತಂದ್ರೆ ಇಮಿಡಿಯೇಟ್ ಆಗಿ ಸ್ವಿಚ್ ಔಟ್ ಮಾಡೋಷ್ಟು ಕೆಪಾಸಿಟಿ ಇವ್ರಿಗೆ ಇದೆ. ಸೊ ಯಾರೋ ಒಬ್ಬ ಮೇಸ್ತ್ರಿ ಓಡೋಗ್ಬಿಡ್ತಾನೆ. ಸೊ ಓಡೋಗಿದ ತಕ್ಷಣ ಬೇರೆ ಯಾವ್ದಾನ ಪ್ರಾಜೆಕ್ಟ್ ಇಂದ ತಂದ ಹಾಕ್ತಾರ.
ಸೊ ಅದು ಆ ಡೀಟೇಲ್ಸ್ಗೆ ಅಂತ ಹೇಳ್ಬಿಟ್ಟು ನಮಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಬೇಕಾಗುತ್ತೆ. ಸೊ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ, ಇಲ್ಲ ಅಂತಂದ್ರೆ ನೀವು ಅವ್ರದ್ದು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರೆ ಅದರಲ್ಲೂ ಕೂಡ ಗೊತ್ತಾಗುತ್ತೆ ಅವ್ರ ಟೀಮ್ ಸ್ಟ್ರೆಂತ್ ಏನಿದೆ, ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲ್ಗಡೆ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಬಟ್ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಕಂಪನಿನಲ್ಲಿ. ಆನ್ಗೋಯಿಂಗ್ ಪ್ರಾಜೆಕ್ಟ್ಸೇ ಇಲ್ಲ, ಇವಾಗ ಹೊಸದಾಗಿ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇಲ್ಲ ನಾನು ಫಸ್ಟ್ ಮಾಡಿದೆ ಬ್ರೇಕ್ ತಗೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ದಯವಿಟ್ಟು ನಮಗೆ ಅದು ನಮ್ಮ ಪ್ರಾಜೆಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಆನ್ಗೋಯಿಂಗ್ ಪ್ರಾಜೆಕ್ಟ್ ಮಸ್ಟ್ ಅಂಡ್ ಶುಡ್ ಬೇಕಾಗುತ್ತೆ. ಅಂಡ್ ಆಮೇಲೆ ನೆಕ್ಸ್ಟ್ ಬಂದು ಲೊಕೇಶನ್ ಆಫ್ ಆಪರೇಷನ್ಸ್. ಸೊ ಯಾವ್ಯಾವ ಸಿಟಿನಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು, ಯಾವ್ಯಾವ ಸಿಟಿ ಅನ್ನೋದಕ್ಕಿಂತ ನಾವು ತುಂಬಾ ದೊಡ್ಡದಾಗಿ ಹೋಗ್ಬಿಡುತ್ತೆ. ಬಟ್ ನಮಗೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ನಾವು ಹೇಳೋದಾದ್ರೆ, ಸೊ ಎಲೆಕ್ಟ್ರಾನ್ ಸಿಟಿನಲ್ಲಿ ನಮ್ ಸೈಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಎಲೆಕ್ಟ್ರಾನ್ ಸಿಟಿನಲ್ಲಿ ಯಾವ್ದಾದ್ರು ಎಕ್ಸಿಕ್ಯೂಟ್ ಮಾಡಿದಾರಾ? ಸೊ ಎಕ್ಸಿಕ್ಯೂಟ್ ಮಾಡಿಲ್ವಾ? ಸೊ ಅವ್ರದ್ದು ಕಂಪನಿ ಎಲ್ಲಿದೆ, ಅವ್ರು ಎಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಸೊ ಆ ಡಿಸ್ಟೆನ್ಸ್ ಎಷ್ಟು ದೂರ ಇದೆ, ಅದು ರಿಯಲಿಸ್ಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಆಗತ್ತಾ ಆಗಲ್ವಾ? ಸೊ ಇದನ್ನೆಲ್ಲಾನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅಂಡ್ ಸಿಟೀಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸೊ ತುಮಕೂರು ಅವ್ರಿಗೆ ಅಲ್ಲಿ ಯಾವ್ದು ಪ್ರಾಜೆಕ್ಟ್ಸ್ ಇಲ್ಲ ಏನಿಲ್ಲ ಅಂತಂದ್ರೆ ಹೆಂಗೆ ಕೆಲಸ ಕೊಡೋದು? ಸೊ ಅದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ನಾವು ಯಾವುದೇ ಕಂಪನಿನವರು ಕೆಲಸ ಮಾಡ್ಬೇಕಾದ್ರೆ, ಇನ್ಕ್ಲೂಡಿಂಗ್ ನಾವೇ ಕೆಲಸ ಮಾಡ್ಬೇಕಂತಂದ್ರೂ ಅಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಮಗೆ ಫಸ್ಟ್ ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡೋರ್ಗು ಅಲ್ಲಿ ಓಲ್ಡ್ ಬರೋದೇ ಇಲ್ಲ. ಸೊ ಅಲ್ಲಿ ಮೆಟೀರಿಯಲ್ಸ್ ಆಗ್ಬೋದು, ಮತ್ತೆ ಅಲ್ಲಿ ಲೇಬರ್ಸ್ ಆಗ್ಬೋದು, ಅದೆಲ್ಲ ಅಡ್ಜಸ್ಟ್ ಆಗೋದೇ ಇಲ್ಲ. ಸರ್ ಹಂಗಂದ್ರೆ ಯಾವ್ದೋ ಒಂದು ಕಂಪನಿ ಇಷ್ಟ ಆಗಿರುತ್ತೆ ನಮ್ಗೆ, ಅಲ್ಲಿ ಅವ್ರು ಕೆಲಸ ಮಾಡಿರಲ್ಲ, ಬಟ್ ಅವ್ರಿಗೆ ಹಂಗಂದ್ರೆ ಕೊಡಂಗೆ ಇಲ್ವಾ ಅಂತಂದ ಕೇಳ್ಬೋದು ನೀವು. ಸೊ ಆ ತರದೆಲ್ಲ ಏನಿಲ್ಲ. ಬಟ್ ಏನಂದ್ರೆ ಇಟ್ಸ್ ಪ್ಯೂರ್ಲಿ ಡಿಪೆಂಡ್ ಆನ್ ಟ್ರಸ್ಟ್. ಬಟ್ ಏನಂದ್ರೆ ಸೇಫ್ ಝೋನ್ ಅಂತಂದ್ರೆ ಅಲ್ಲಿ ನಿಮ್ಮ ಸೈಟ್ ನಿಯರ್ ಬೈ ಒಂದು 5 ಕಿಲೋಮೀಟರ್ 7 ಕಿಲೋಮೀಟರ್ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಒಂದಷ್ಟು ರಿಯಲಿಸ್ಟಿಕ್ ಐಡಿಯಾಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಚ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಬರೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಂಬರ್ ಆಫ್ ಪ್ರಾಜೆಕ್ಟ್ಸ್ ಕಂಪ್ಲೀಟೆಡ್. ಸೊ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ, ಇದ್ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಪ್ರತಿ ಪ್ರಾಜೆಕ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿ ಪ್ರಾಜೆಕ್ಟ್ ಕೂಡ ನಮಗೆ ಎಕ್ಸಾಕ್ಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೇ ತಂದ್ಕೊಡುತ್ತೆ. ಸೊ ಪ್ರತಿ ಪ್ರಾಜೆಕ್ಟ್ ಅಲ್ಲಿ ನಾವು ಡಿಫ್ರೆಂಟ್ ಆಗಿ ಏನೋ ಒಂದು ಕಲ್ತಿರ್ತೀವಿ ಅಂಡ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬಾ ಓದಾಡಿರ್ತೀವಿ. ಅಂಡ್ ಅದ್ರ ಜೊತೆನಲ್ಲಿ ಪ್ರತಿ ಕ್ಲೈಂಟ್ಸ್ ಕೂಡ ಡಿಫ್ರೆಂಟ್ ಆಗಿರ್ತಾರೆ. ಸೊ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಎಷ್ಟು ಜಾಸ್ತಿ ಕಂಪ್ಲೀಟ್ ಮಾಡಿರ್ತಾರಲ್ಲ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ಅವರು ಕೂಡ ಕಂಪನಿಯವರು ಕೂಡ ಪ್ರಾಜೆಕ್ಟ್ ಜಾಸ್ತಿ ಕಂಪ್ಲೀಟ್ ಆಗ್ತಾ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಎಲ್ಲಿ ಲಾಸ್ ಬರುತ್ತೆ, ಎಲ್ಲಿ ಕಟ್ ಡೌನ್ ಮಾಡಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಗೊತ್ತಿರುತ್ತೆ. ಸೊ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಕಂಪ್ಲೀಷನ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಕ್ಲೈಂಟ್ ಏನಾರ ಸ್ವಲ್ಪ ಜೋರಾಗಿದ್ರು ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಏನ್ ಮಾಡ್ಕೊಂತಾನೆ. ಸೊ ಕಾಂಟ್ರಾಕ್ಟರ್ ಇಲ್ಲ ಕಂಪನಿ ಏನಾಗುತ್ತೆ, ಸೊ ಅಲ್ಲಿ ಒಂದು ಕಡಿಮೆ ಆವರೇಜ್ ಬರುತ್ತೆ ಅಂತ ಅನ್ಕೊಂಡು, ಸೊ ಕ್ಲೈಂಟ್ ಏನೋ ಅಡಿಷನಲ್ ವರ್ಕ್ ಕೇಳಿದ್ರು, ಮತ್ತೊಂದೇನೋ ಕೇಳಿದ್ರು ಅಂತ ಹೇಳಿದ್ರೆ ಸೊ ಧೈರ್ಯವಾಗಿ ಮಾತಾಡಲ್ಲ, ಧೈರ್ಯವಾಗಿ ಮಾತಾಡಿ ಪ್ರೋಗ್ರೆಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಲಾಸ್ ಮಾಡ್ಕೊಳ್ಳೋಂತ ಚಾನ್ಸಸ್ ಇರುತ್ತೆ. ಸೊ ಲಾಸ್ ಮಾಡ್ಕೊಂಡ್ರು ಅಂತಂದ್ರೆ 100% ಅದು ಯಾರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ, 200% ಅದು ಬಂದು ಸೈಟ್ ಓನರ್ಸ್ ಮೇಲೆ ಮತ್ತೆ ಬಿಲ್ಡಿಂಗ್ ಕಟ್ಟಿಸ್ಕೊಳ್ಳೋರ್ ಮೇಲೆ ಅದು ರಿಫ್ಲೆಕ್ಟ್ ಆಗೋದು. ಸೊ ಅದಕ್ಕೆ ಯಾವಾಗ್ಲೂ ಕೂಡ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಕಂಪ್ಲೀಷನ್ ಯಾವಾಗ್ಲೂ ಕೂಡ ಜಾಸ್ತಿ ಇರಬೇಕು. ಅಂಡ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ನವರು ಮಾಡಿರ್ಬೇಕು. ಅಂಡ್ ಕಂಪ್ಲೀಷನ್ ಪ್ರಾಜೆಕ್ಟ್ಸ್ ನ ಬರೀ ನಂಬರ್ಸ್ ಕೇಳಿದ್ರೆ ಸಾಕಾಗುತ್ತೆ ಅಂತಂದ್ರೆ ಖಂಡಿತ ಆಗಲ್ಲ. ಸೊ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ಸ್ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಇರುತ್ತೆ. ಸೊ ಅದನ್ನ ನಾವು ಹುಡುಕಾಡಿ ನೋಡ್ಬೇಕು, ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡಬೇಕು. ಸೊ ಇಲ್ಲ ಅದ್ಯಾವ್ದ್ರಲ್ಲೂ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರ ಆಫೀಸಲ್ಲಿ ವಿಚಾರಿಸಬಹುದು ನಾವು ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ ಅದರದೆಲ್ಲ. ಸೊ ಓವರ್ ಹೇಳ್ಬೋದು ಸರ್ ನಾವು 1000 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ, 500 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ. ಸೊ ವೇರ್ ಇಸ್ ದ ಡೇಟಾ ಬೇಸ್ ಇರಬೇಕು ನಮ್ಮ ಹತ್ರ. ಸೊ ನಮ್ಮ ಹತ್ರ ಅಷ್ಟಕ್ಕೆ ಡೇಟಾ ಇದೆ, ಅಷ್ಟು ಮಾಡಿದೀವಿ ಅಂತ ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ಅಂತಂದ್ರೆ ಮಾತ್ರನೇ ಅದನ್ನ ಲೆಕ್ಕ ಅಂತ ಅನ್ಕೋಬಹುದು. ಬಟ್ ಅಟ್ಲೀಸ್ಟ್ ಒಂದು 100 ಹೇಳಿದ್ದಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 15 ಅವರು ರಿಯಲಿಸ್ಟಿಕ್ ಆಗಿ ಇರ್ಲೇಬೇಕು. ಸೊ ಅದನ್ನ ನಾವು 100% ನಾವು ಜಡ್ಜ್ ಮಾಡಬೇಕಾಗತ್ತೆ. ಅಂಡ್ 100ಗೆ 100 ಹೇಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ವಿಶ್ ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ಒಂದಷ್ಟು ಜನಗಳು, ಒಂದಷ್ಟು ಕಂಪನಿಯವ್ರು ಆಗ್ಬೋದು, ಒಂದಷ್ಟು ಕಾಂಟ್ರಾಕ್ಟರ್ಸ್ ಆಗ್ಬೋದು, ಸೊ ಎಲ್ಲೋ ಒಂದ್ ಕಡೆ ಒಂದು ಕೆಲಸ ತಗೋಬೇಕನ್ನೋ ಅರ್ಜೆನ್ಸಿನಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಸುಳ್ಳು ಹೇಳೋದಿರುತ್ತೆ. ಬಟ್ ನಮ್ಮ ಅವೇರ್ನೆಸ್ ಕರೆಕ್ಟ್ ಆಗಿ ಇರ್ಬೇಕು. ನಾವ್ ಹೆಂಗೆ ಜಡ್ಜ್ಮೆಂಟ್ ನಾವು ತಗೊಂತೀವಿ ಅಂತ ಹೇಳ್ಬಿಟ್ಟು. ಅಂಡ್ ಸೇಮ್ ಇದ್ರ ಜೊತೆನಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ಫೋಟೋಸ್ ಅಂಡ್ ವಿಡಿಯೋಸ್ ಆಫ್ ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಅಂಡ್ ಅಗೇನ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಫೋಟೋಸ್ ಅಂಡ್ ವಿಡಿಯೋಸ್ ಎಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಬೇಕಾಗುತ್ತೆ. ಅಂಡ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ನಮಗೇನ ಟೈಮ್ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ರೆ ಖಂಡಿತ ಒಂದ್ 3-4 ಪ್ರಾಜೆಕ್ಟ್ ಹೋಗಿ ವಿಸಿಟ್ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು, ಹೆಂಗ್ ನಡೀತಾ ಇದೆ ಏನು ಅಂತ ಹೇಳ್ಬಿಟ್ಟು. ಸೊ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಅಲ್ಲಿ ಏನ್ ನೋಡ್ಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿರ್ತೀನಿ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೀವು. ಸೊ ಟೈಪ್ಸ್ ಆಫ್ ಹೋಮ್ ಬಿಲ್ಡ್.
ಅಂದ್ರೆ ಇವಾಗ ನೋಡಿ ಯಾವ್ದಾದ್ರು ಕಂಪನಿ ಪ್ರೊಫೈಲ್ ನೋಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಸೊ ನಮಗೆ ಇವಾಗ ನಾವು ಒಂದೇನೋ ಒಂದು ಡೂಪ್ಲೆಕ್ಸ್ ಮನೆ ಕಟ್ಟೋಣ ಅಂತ ಇರ್ತೀವಿ, ಆರ್ಎಲ್ಸ್ ಯಾವ್ದೋ ಒಂದು ರೆಂಟಲ್ ಯೂನಿಟ್ ನ ಕಟ್ಟೋಣ ಅಂತ ಇರ್ತೀವಿ. ಸೊ ನಾವು ಹೋಗಿರೋ ಕಂಪನಿಗೆ ಅದು ರಿಲೆವೆಂಟ್ ಆಗಿದೆಯಾ, ಸೊ ಅದೇ ತರದ ಕೆಲಸಗಳು ಮಾಡಿದಾರ, ಇಲ್ಲ ನಮ್ ಸೂಟ್ ಅಪ್ ಆಗೋ ತರದೇ ಪ್ರಾಜೆಕ್ಟ್ಸ್ ನ ಮಾಡಿದಾರ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನಮ್ಗೆ ಎಕ್ಸಾಕ್ಟ್ ಆಗಿ ಇವಾಗ ನೋಡಿ ನಾವು ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ, ಸೊ ಅಟ್ಲೀಸ್ಟ್ ನಮ್ಮ ವಿಷನರಿಗೆ ಒಂದು 70-80% ಮ್ಯಾಚ್ ಆಗಂಗಿಲ್ಲ, ಅಟ್ಲೀಸ್ಟ್ 50-60 ಮ್ಯಾಚ್ ಆಗಂಗೆ ಯಾವ್ದೋ ಒಂದು ಬಿಲ್ಡಿಂಗ್ ಮಾಡಿರ್ಬೇಕು ಅವರು. ಸೊ ಅವಾಗ ಏನಾಗುತ್ತೆ, ಅದರದ್ದು ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಇರುತ್ತೆ, ನಿಮ್ದು ಇನ್ನೂ ಸ್ವಲ್ಪ ಐಡಿಯಾಸ್ ಆಡ್ ಮಾಡ್ಬಿಟ್ಟು ನೀವು ಬಿಲ್ಡ್ ಮಾಡ್ಬೋದು. ಅದೇ ನಾವೇನಾದ್ರು ಇವಾಗ ದೊಡ್ಡ ಕಂಪ್ನಿ ಯಾವ್ದೋ ಇದೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗಿ ಅವ್ರ ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡೋರ ಹತ್ರ ಹೋಗಿ ನೀವು ರೆಸಿಡೆನ್ಷಿಯಲ್ ನ ನೀವು ಪ್ರಾಜೆಕ್ಟ್ ನ ಕೊಟ್ರಿ, ಇಲ್ಲ ಯಾರೋ ಒಂದು ನನ್ನ ಫ್ರೆಂಡ್ ರೋಡ್ಸ್ ಮತ್ತೆ ಬ್ರಿಡ್ಜಸ್ ಮಾಡ್ತಾ ಇದ್ರು, ಸೊ ಅವರು ಸಿವಿಲ್ ಇಂಜಿನಿಯರ್ ಇವಾಗ ಕನ್ಸ್ಟ್ರಕ್ಷನ್ ಬಂದಿದ್ದಾರೆ ಅಂತ ಹೇಳೋದು. ಇಲ್ಲ ಅಂತಂದ್ರೆ ಯಾವ್ದೋ ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಸೊ ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡ್ತಾ ಇರೋದ್ರ ಜೊತೆನಲ್ಲಿ ನನಗೆ ಇವಾಗ ಯಾವ್ದೋ ನನ್ನ ಫ್ರೆಂಡ್ ಒಂದು ಮನೆ ಬಂದಿದೆ ಅಂತ ಕಟ್ಬೇಕು ಅಂತ ಕಟ್ತಾ ಇರ್ತಾರೆ. ಸೊ ಈ ತರದೆಲ್ಲ ಇತ್ತು ಅಂತಂದ್ರೆ 100% ನೀವು ಅದಕ್ಕೆ ಚಾನ್ಸೇ ತಗೋಬೇಡಿ. ಎಷ್ಟು ಕ್ಲೋಸ್ ಫ್ರೆಂಡ್ ಆಗಿರ್ಲಿ, ಎಷ್ಟು ಚೆನ್ನಾಗಿ ಗೊತ್ತಿರೋ ಕಂಪ್ನಿನೇ ಆಗಿರ್ಲಿ, ಯಾಕಂದ್ರೆ ನಿಮ್ದೇ ತರದ ಸಿಮಿಲರ್ ಪ್ರಾಜೆಕ್ಟ್ಸ್ ನ ಎಕ್ಸಿಕ್ಯೂಟ್ ಮಾಡಿರ್ಬೇಕು. ಅಂಡ್ ಬರೀ ಕಮರ್ಷಿಯಲ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಈ ಹೋಟೆಲ್ಸ್ ಇಲ್ಲ ರೆಸಾರ್ಟ್ಸ್ ಆ ತರದೆಲ್ಲ ಮಾಡ್ತಾ ಇರ್ತಾರೆ, ಹಾಸ್ಪಿಟಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ನಾವು ಮನೆ ಕಟ್ಟಬೇಕು ಅಂತ ಕೊಟ್ವಿ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ, ಅದಕ್ಕೂ ಅವ್ರ ವಿಷನರಿಗೂ ನಿಮ್ ವಿಷನರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಬರುತ್ತೆ. ಅಂಡ್ ಅದ್ರ ಜೊತೆನಲ್ಲಿ ನಮಗೆ ನಾವು ಅವ್ರ ವೇ ಆಫ್ ವರ್ಕಿಂಗ್ ಬೇರೆ ಇರುತ್ತೆ. ಅಂಡ್ ನಮ್ದೇ ತರ ಕ್ಲೈಂಟ್ ನ ಅವ್ರು ಡೀಲ್ ಮಾಡಿರಲ್ಲ. ಸೊ ಆ ಕ್ಲೈಂಟ್ ನೀಡ್ಸ್ ಏನಿದೆ, ಆ ಕ್ಲೈಂಟ್ಸ್ ಏನ್ ಬೇಕಾಗಿದೆ, ಏನ್ ಪ್ರಾಬ್ಲಮ್ ಬರುತ್ತೆ, ಯಾವ ಸ್ಟೇಜ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಅದೆಲ್ಲಾನು ಕೂಡ ಡೀಟೇಲ್ ಗೊತ್ತಿರಲ್ಲ. ಸೊ ನಮಗೆ ಜಸ್ಟ್ ಇವಾಗ ಅದ್ರಲ್ಲಿ ಏನಿದೆ ನಾವು ಯೋಚನೆ ಮಾಡ್ಬೋದು, ಸರ್ ಗೋಡೆ ಕಟ್ಟೋದ್ರಲ್ಲಿ ಏನಿದೆ, ಗೋಡೆ ಹಾಸ್ಪಿಟಲ್ಗೂ ಕಟ್ಟಬೇಕು, ಮನೆಗೂ ಕಟ್ಟಬೇಕು, ಪ್ಲಾಸ್ಟಿಂಗ್ ಅದಕ್ಕೂ ಮಾಡ್ಬೇಕು, ಇದಕ್ಕೂ ಮಾಡ್ಬೇಕು, ಟೈಲ್ಸ್ ಅದಕ್ಕೂ ಹಾಕ್ಬೇಕು, ಇದಕ್ಕೂ ಹಾಕ್ಬೇಕು ಅಂತ ಅನ್ಕೊಂತೀವಿ. ದಟ್ ಈಸ್ ಜಸ್ಟ್ ವರ್ಕ್ಮೆನ್ಶಿಪ್ ಅಷ್ಟೇನೆ. ಬಟ್ ಯಾವ ಸ್ಟೇಜ್ ಅಲ್ಲಿ ಏನ್ ಕಾನ್ಫ್ಲಿಕ್ಟ್ ಬರ್ಬೋದು, ಸೊ ಯಾವ ಸ್ಟೇಜ್ ಅಲ್ಲಿ ನಾವು ಕ್ಲೈಂಟ್ ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ, ಯಾವ ಸ್ಟೇಜ್ ಅಲ್ಲಿ ನಾವು ಅಮೌಂಟ್ ನ ಹೆಂಗೆ ಕಟ್ ಡೌನ್ ಮಾಡ್ಬೇಕಾಗತ್ತೆ, ಸೊ ಅದೆಲ್ಲಾನು ಯಾವಾಗ ಆಗೋದು ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ನಾವು ವರ್ಕ್ ಮಾಡಿ ತುಂಬಾ ಪ್ರೊಫೆಷನಲಿಸ್ಟ್ ಆಗಿದ್ದಾಗ್ಲೇನೆ ಅದು ನಮಗೆ ತಿಳಿಯೋದು. ಹಂಗಾಗಿ ನಿಮ್ ಪ್ರಾಜೆಕ್ಟ್ ಸೂಟ್ ಅಪ್ ಆಗೋ ತರ ಕೆಲಸ ಮಾಡಿದ್ದಾರೆ ಅಂತಂದ್ರೆ ದಯವಿಟ್ಟು ನೀವು ಸೆಲೆಕ್ಟ್ ಮಾಡಿ. ಸೊ ಇಲ್ಲ ಅಂತಂದ್ರೆ ನೀವು ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ. ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಕ್ಲೈಂಟ್ ಟೆಸ್ಟಿಮೋನಿಸ್ ಮತ್ತೆ ಗೂಗಲ್ ರಿವ್ಯೂಸ್. ಸೊ ಕ್ಲೈಂಟ್ ಟೆಸ್ಟಿಮೋನಿಸ್ ಮತ್ತೆ ಗೂಗಲ್ ರಿವ್ಯೂಸ್ ಅಂದ್ರೆ ಸರ್ ನೀವು ಹೇಳ್ತಾ ಇದ್ರೆ ಅದು ಗೂಗಲ್ ರಿವ್ಯೂಸ್ ಅಂತ ಹೇಳ್ಬಿಟ್ಟು ನಾವೇ ಎಷ್ಟು ಕಡೆ ನೋಡಿದೀವಿ, ಎಷ್ಟು ಹೋಟೆಲ್ಸ್ ನೋಡಿದೀವಿ, ಎಲ್ಲ ಕಡೆ ಈಗ ಪೇಯ್ಡ್ ರಿವ್ಯೂಸ್ ಬಂದ್ಬಿಡುತ್ತೆ. ಪೇಯ್ಡ್ ರಿವ್ಯೂಸ್ ಅಲ್ಲಿ ಒಳ್ಳೆ ರಿವ್ಯೂಸ್ ಹಾಕ್ಸ್ಬಿಡ್ಬೋದು ಅಂತ ಹೇಳ್ಬಿಟ್ಟು ನಾವ್ ಯೋಚನೆ ಮಾಡಬಹುದು. ಸೊ ಇದ್ರಲ್ಲಿ ನೋಡಿ ನಮಗೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಹೇಳಿದ್ರೆ, ಸೊ ನಾವು ಪ್ರಾಜೆಕ್ಟ್ಸ್ ಎಷ್ಟು ಮಾಡಿರ್ತೀವಿ, ಅದಕ್ಕೆ ಅಗೇನ್ಸ್ಟ್ ಆಗಿ ರಿವ್ಯೂಸ್ ಎಷ್ಟಿದೆ, ಸೊ ಪ್ರತಿ ರಿವ್ಯೂಸ್ ಹೆಂಗೆ ಜನರೇಟ್ ಆಗಿದೆ ಅದನ್ನೆಲ್ಲ ಒಂಚೂರು ಓದ್ಬೋದು. ಒಂದು 20 ನಿಮಿಷ ಟೈಮ್ ಕೊಟ್ಬಿಟ್ಟು ಓದಿದ್ರೆ, ಬಿಕಾಸ್ ಅದರಲ್ಲಿ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಯಾವ ಕಂಪನಿಯವರನ್ನು ಒಂದ್ ತಿಳ್ಕೊಳ್ಳಿ, ಯಾವ ಕಂಪನಿಯವರನ್ನು 100% ರಿವ್ಯೂ ಅಂತ ಹೇಳ್ಬಿಟ್ಟು ಮೇಂಟೈನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಒಂದಷ್ಟು ನೆಗೆಟಿವ್ಸ್ ಇದ್ದೇ ಇರುತ್ತೆ. ಬಟ್ ಪರ್ಸೆಂಟೇಜ್ ನಾವು ಲೆಕ್ಕ ಹಾಕಿದಾಗ ಒಂದು 80% ಚೆನ್ನಾಗಿದೆ, 90% ಚೆನ್ನಾಗಿದೆ, ಒಂದು 10% ಎಲ್ಲೋ ಒಂದು 2-3 ಜನ ಎಲ್ಲೋ ಒಂದು ಹಾಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ತಲೆ ಕೆಡ್ಸ್ಕೊಬೇಡಿ. ಯಾಕಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಇದು RCCಗೂ ಕೂಡ ಸಾಕಷ್ಟು ಸತಿ ನಾವು ಫೇಸ್ ಮಾಡಿದೀವಿ. ಏನಂತ ಹೇಳಿದ್ರೆ ಯಾವ್ದೋ ಒಂದು ಸಣ್ಣ ವಿಷಯಕ್ಕೆ ಯಾವ್ದೋ ಒಂದು ಪೇಮೆಂಟ್ ಇಶ್ಯೂಸ್ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಕ್ಲೈಂಟ್ ಕಂಪನಿನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಇಲ್ಲ ಕಂಪನಿಗೆ ಏನೋ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ. ಸೊ ಅಂತದನ್ನೆಲ್ಲಾನು ನಾವು ರಿಯಲಿಸ್ಟಿಕ್ ಆಗಂತ ಹೇಳ್ಬಿಟ್ಟು ತೊಗೊಳೋದಕ್ಕಾಗಲ್ಲ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಬೇರೆದ್ರದೆಲ್ಲ ಹೆಂಗಿದೆ, ಸೊ ಅದನ್ನೆಲ್ಲ ಕ್ಲೈಂಟ್ ಫೀಡ್ಬ್ಯಾಕ್ ಹೆಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಬೋದು. ಸರ್ ಇದ್ರಲ್ಲಿ ಏನೇ ಮಾಡಿದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಾವು ಅಷ್ಟೊಂದು ಟೈಮ್ ಕೊಟ್ಟು ನೋಡಿದ್ರು ನಮ್ಗೆ ಅರ್ಥ ಆಗ್ತಿಲ್ಲ, ಏನ್ ಬೇಕಾದ್ರೂ ಮಾಡಿರ್ಬೋದು ಅಂತಂದ್ರೆ ಡೆಫಿನೆಟ್ಲಿ ಕ್ಲೈಂಟ್ ಟೆಸ್ಟಿಮೋನಿಸ್. ಸೊ ಕ್ಲೈಂಟ್ ಟೆಸ್ಟಿಮೋನಿಸ್ ಅಂತ ಹೇಳಿದ್ರೆ, ಈಗ ನೀವೇ ಯೋಚನೆ ಮಾಡಿ, ನೀವು ಒಂದು ಮನೆ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಕ್ಲೈಂಟ್ ಟೆಸ್ಟಿಮೋನಿಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಕ್ಲೈಂಟ್ ಫೀಡ್ಬ್ಯಾಕ್ ವಿಡಿಯೋ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 200% ಅವರು ಮನೆನ ಸ್ಯಾಟಿಸ್ಫೈಡ್ ಆದ್ರೇನೆ ಕೊಡೋದು, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಅಂಡ್ ಯಾವುದೇ ಕಾರಣಕ್ಕೂ ಸುಳ್ಳು ಅಂತಂತೂ ಹೇಳಲ್ಲ. ಯಾಕಂತಂದ್ರೆ ಯಾವ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಸೊ ಅಲ್ಲಿ ಅವ್ರಿಗೆ ಸಮಾಧಾನ ಆದ್ರೆ ಮಾತ್ರನೇ ಕೊಡೋದು. ಸೊ ಅಟ್ಲೀಸ್ಟ್ ಅವ್ರದ್ದು ಕ್ಲೈಂಟ್ ಟೆಸ್ಟಿಮೋನಿಸ್ ಕಂಪಲ್ಸರಿ ಇರಲೇಬೇಕು. ಅದು ಒಂದಷ್ಟು ಇವಾಗ ಅವ್ರು ಹೇಳೋ ಪ್ರಾಜೆಕ್ಟ್ಸ್ಗೆ ಇವಾಗ ನಾವು ಒಂದು 200 ಕಂಪ್ಲೀಟ್ ಮಾಡಿದೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ 100 ನಮ್ಮ ಹತ್ರ ಟೆಸ್ಟಿಮೋನಿಸ್ ಇರಲೇಬೇಕು. ಇದರಿಂದ ಈಸಿಯಾಗಿ ನೀವು ಕಂಡುಹಿಡಿದ್ಬಿಡ್ಬೋದು ಅವ್ರು ಎಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ, ಆಮೇಲೆ ಅವ್ರ ಸಕ್ಸಸ್ ರೇಷಿಯೋ ಏನು ಅಂತ ಹೇಳ್ಬಿಟ್ಟು. ಅಂಡ್ ಆಬ್ವಿಯಸ್ಲಿ ಇದನ್ನೆಲ್ಲ ನಾವು ಇಷ್ಟು ಡೆಪ್ತ್ ಆಗಿ R&D ಮಾಡಕ್ ಆಗಿಲ್ಲ ಅಂತಂದ್ರೆ ಜಸ್ಟ್ ಅವ್ರ ವೆಬ್ಸೈಟ್ ನಾಗ್ಲಿ ಅವ್ರ ಪೇಜಸ್ ನಾಗ್ಲಿ ತೆಗೆದು ನೋಡಿದ್ರೆ, ಸೊ ಎಷ್ಟು ದಿನಕ್ಕೆ ಒಂದೊಂದು ಟೆಸ್ಟಿಮೋನಿಸ್ ಬಂದಿದೆ, ಎಷ್ಟು ಜನ ಟೆಸ್ಟಿಮೋನಿಸ್ ಬಂದಿದ್ದಾರೆ, ಈ ಇಯರ್ ಎಷ್ಟು ಕೊಟ್ಟಿದ್ದಾರೆ, ಸೊ ಅದನ್ನೆಲ್ಲ ನಾವು ಒಂದು ವೆರಿಫೈ ಮಾಡ್ಬೇಕಾಗುತ್ತೆ. ಸೊ ನಾವು ಜಸ್ಟ್ ಯಾವ್ದೋ ಒಂದು ವಿಡಿಯೋ ನೋಡಿದ್ವಿ, ಅದು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನಾವು ಕೆಲಸ ಮಾಡೋದು ಅಂತಂತಲ್ಲ.
ಕೆಲಸ ಕೊಡೋದು ಅಂತಂತಲ್ಲ. ಸೊ ಎಲ್ಲಾನು ಸ್ವಲ್ಪ ವೆರಿಫೈ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಮ್ದು ಹಾರ್ಡ್ ಅಂಡ್ ಮನಿ ನಾವು ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ ಯಾರ ಮೇಲಾದ್ರು. ಸೊ ಅದನ್ನ ಅಷ್ಟು ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಸ್ವಲ್ಪ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ಬೇಕಾಗತ್ತೆ. ಅಂಡ್ ಇದಿಷ್ಟು ಆದ್ಮೇಲೆ ನಮಗೆ ವೆರಿ ಬಿಗ್ ಪಾಯಿಂಟ್ ಏನ್ ಬರೋದು ಅಂತ ಹೇಳಿದ್ರೆ, ಕಂಪನಿ ಏನೋ ಇದೆ, ಕಂಪನಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದ್ ಕಡೆ ಎಲ್ಲ ಚೆನ್ನಾಗಿದೆ, ನೀವ್ ಹೇಳಿದ ಎಲ್ಲಾ ಪಾಯಿಂಟ್ಸ್ ಸೆಲೆಕ್ಟ್ ಆಗಿದೆ ಅಂತಂದ್ರು, ಸೊ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಮನೆಗೆ ಕೆಲಸ ಮಾಡೋದು ಬರೀ ಕಂಪನಿ ಓನರ್ ಆಗ್ಲಿ ಯಾವ್ದೋ ಕಂಪನಿ ಬ್ರ್ಯಾಂಡ್ ಆಗ್ಲಿ ಮಾಡಲ್ಲ. ಸೊ ಅವ್ರ ಜೊತೆನಲ್ಲಿ ಟೀಮ್ ಎಷ್ಟಿದ್ದಾರೆ, ಸೊ ಅವ್ರ ಜೊತೆನಲ್ಲಿ ಸ್ಟಾಫ್ ಎಷ್ಟು ವರ್ಕ್ ಮಾಡ್ತಾ ಇದಾರೆ, ಸೊ ಯಾವ ತರ ಅವ್ರದ್ದು ಆಪರೇಷನ್ಸ್ ನಡೀತಾ ಇದೆ, ಸೊ ಯಾವ ತರ ಅವರು ಪ್ರೋಗ್ರೆಸ್ ನ ತಗೊಂಡ್ ಹೋಗ್ತಾ ಇದಾರೆ, ಸೊ ಯಾವ ತರ ಅವರು ಟೈಮ್ ಲೈನ್ ನ ಮ್ಯಾಚ್ ಮಾಡ್ತಾ ಇದಾರೆ. ಸೊ ಇದನ್ನೆಲ್ಲಾನು ಕೂಡ ನೀವು ಮೀಟಿಂಗ್ ಅಲ್ಲಿ ಕೇಳ್ಬೋದು, ಹೆಂಗ್ ಮಾಡ್ತಿದಾರೆ, ಎಷ್ಟು ಜನ ಇದಾರೆ, ಎಷ್ಟು ಜನ ಇಂಜಿನಿಯರ್ಸ್ ಇದಾರೆ, ಎಷ್ಟು ಜನ ಡಿಸೈನರ್ಸ್ ಇದಾರೆ. ಯಾಕಂದ್ರೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅಂತಂದ್ರೆ ನಮಗೆ ಮೋರ್ ದನ್ 10+ ಟೀಮ್ಸ್ ಅಂತಂತ ಇದ್ದೇ ಇರುತ್ತೆ. ಯಾಕಂತಂದ್ರೆ ಲಾಟ್ ಆಫ್ ಟೀಮ್ಸ್ ಬರ್ಬೇಕಾಗತ್ತೆ. ಒಂದು ಕ್ವಾಲಿಟಿ ಚೆಕಿಂಗ್ ಆಗ್ಬೋದು, ಮತ್ತೆ ಕ್ವಾಲಿಟಿ ಅನಾಲಿಸಿಸ್ ಕ್ವಾಲಿಟಿ ಸರ್ವೇಯರ್ ಆಗ್ಬೋದು, QC ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲರ್ ಕರಿತೀವಿ. ಮತ್ತೆ ಪ್ರೊಕ್ಯೂರ್ಮೆಂಟ್ ಟೀಮ್ಸ್ ಆಗ್ಬೋದು, ಮತ್ತೆ ಕಾಂಟ್ರಾಕ್ಟ್ಸ್ ಹ್ಯಾಂಡಲ್ ಮಾಡೋದಕ್ಕಾಗ್ಬೋದು, ಅಂಡ್ ಸೇಲ್ಸ್ ಟೀಮು, ಡಿಸೈನ್ ಟೀಮು, ಆಪರೇಷನ್ಸ್ ಟೀಮು, ಸಾಕಷ್ಟು ಟೀಮ್ಸ್ ಇದ್ದೇ ಇರುತ್ತೆ. ಸೊ ಒಂದು ಪ್ರಾಜೆಕ್ಟ್ ನ ಅವ್ರು ಹೆಂಗ್ ಟೇಕ್ ಆಫ್ ಮಾಡ್ತಾರೆ, ಸೊ ಒಬ್ಬನ ಮೇಲೆನೆ ಎಲ್ಲಾ ಪ್ರಾಜೆಕ್ಟ್ಸ್ ನ ಲೋಡ್ ಮಾಡ್ತಾ ಇರ್ತಾರ, ಇಲ್ಲ ಒಬ್ಬನ ಇಟ್ಕೊಂಡು ಹೆಂಗ್ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಇವ್ರು ಹೆಂಗ್ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ನೀವು ಕಂಪಲ್ಸರಿ ಕೇಳ್ಕೋಬೇಕಾಗತ್ತೆ. ಕೇಳ್ಕೊಂಡ್ರೆ ನಿಮ್ಗೆ ಅದು ಕ್ಲಾರಿಟಿ ಬರೋದು. ಅಂಡ್ ಸ್ಟಾಫ್ ಎಷ್ಟು ಜನ ಇದಾರೆ, ಅಟ್ಲೀಸ್ಟ್ ಇವಾಗ ಅವ್ರದ್ದು ಸಿಂಪಲ್ ವೇನಲ್ಲಿ ಹೇಳೋದಾದ್ರೆ, ನಂದು ಎಕ್ಸಾಂಪಲ್ ಒಂದು 200 ಪ್ರಾಜೆಕ್ಟ್ಸ್ ರನ್ನಿಂಗ್ ಪ್ರಾಜೆಕ್ಟ್ಸ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಸ್ಟಾಫ್ 150+ ಅಂತಂತ ಇರ್ಲೇಬೇಕಾಗತ್ತೆ. ಸೊ 150+ ಇದ್ರೇನೆ ಅದು 200 ಪ್ರಾಜೆಕ್ಟ್ಸ್ ಇದೆ ಅಂತ ಅರ್ಥ. ಸೊ ಏನಾದ್ರು ನಮ್ಮ ಹತ್ರ 50 ಜನನೋ 70 ಜನನೋ ಇದಾರೆ, ಸೊ ನಾನು 300 ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಅಂದ್ರೆ ದಟ್ ಈಸ್ ನಾಟ್ ರಿಯಲಿಸ್ಟಿಕ್. ಸೊ ಅವಾಗ ಅಲ್ಲಿ ಏನೊಂದು ಅವರು ಇಲ್ಲ ನಂಬರ್ಸ್ ಸುಳ್ಳು ಹೇಳ್ತಾ ಇರ್ತಾರೆ, ಇಲ್ಲ ಅಂತಂದ್ರೆ ಅವರು ಏನೋ ಒಂದು ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಇರ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಯಾರೇ ಸ್ಟಾಫ್ ತಗೊಳ್ಳಿ, ಸೊ ಯಾರೇ ಇಂಜಿನಿಯರ್ ಇರ್ಲಿ, ಎಷ್ಟು ಚೆನ್ನಾಗಿ ಇರ್ಲಿ, ಎಂತ ಹಾರ್ಡ್ ವರ್ಕರ್ ಇರ್ಲಿ, ಅವರು ಒಬ್ಬ ಇಂಜಿನಿಯರ್ ನೋಡಕ್ಕಾಗೋದು 2 ರಿಂದ 3 ಪ್ರಾಜೆಕ್ಟ್ ಅಷ್ಟೇನೆ. ಸೊ ಅದ್ರ ಮೇಲ್ಗಡೆ ಯಾವ್ದೇ ಕಾರಣಕ್ಕೂ ನೋಡಕ್ಕಾಗಲ್ಲ. ಸೊ ಹಂಗಾಗಿ ಅದನ್ನ ಕೂಡ ನಾವು ವಿಚಾರಿಸ್ಬಿಟ್ಟು ತಿಳ್ಕೊಬೇಕಾಗತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಇವರು ಕಂಪನಿ ರಿಜಿಸ್ಟ್ರೇಷನ್ಸ್ ಎಲ್ಲ ಹೆಂಗಾಗಿದೆ, ಇವರು ಟ್ಯಾಕ್ಸ್ ನೆಲ್ಲ ಹೆಂಗ್ ಮಾಡ್ತಾ ಇದಾರೆ, ಸೊ ಯಾಕಂದ್ರೆ ಅಂಡ್ GST ಹೆಂಗ್ ಅವರು ಪೇ ಮಾಡ್ತಾ ಇದಾರೆ. ಸೊ ಇದನ್ನ ಡೈರೆಕ್ಟ್ ಕ್ವಶನ್ ಕೇಳಕ್ ಆಗಲ್ಲ ಅನ್ಕೊಳ್ಳಿ. ಸೊ ಎಲ್ಲಾ ಕಂಪ್ನಿಯಲ್ಲಿ ಇದು ಓಪನ್ ಆಗಿ ಹೇಳಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಮ್ಗೆ GST ನಂಬರ್ ಮತ್ತೊಂದು ಏನೊಂದು ಹಾಕಿ ನೋಡಿದ್ರೂ ಅಟ್ಲೀಸ್ಟ್ ಟರ್ನ್ ಓವರ್ ಗ್ರೋತ್ ಎಲ್ಲಾನು ಅಟ್ಲೀಸ್ಟ್ ಒಂದು ಗೊತ್ತಾಗುತ್ತೆ. ಸೊ ಏನ್ ನಡೀತಾ ಇಲ್ಲ ಅಂತಂದು. ಯಾಕಂತಂದ್ರೆ ನಮಗೆ ಕಂಪಲ್ಸರಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ. ಸೊ ಕಂಪನಿಯವರು ದೇ ಆರ್ ನಾಟ್ ಅವೇರ್ ಆಫ್ ಲೀಗಲ್ ಇಶ್ಯೂಸ್, ಏನೇನ್ ಪ್ರಾಬ್ಲಮ್ ಬರ್ಬೋದು ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಲೀಗಲಿ ಅವ್ರು ಸ್ಟ್ರಾಂಗ್ ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಾಳೆ ದಿನ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಒಂದು GST ರೈಡ್ ಆಯ್ತು, ಇಲ್ಲ ಏನೋ ಒಂದು ಮತ್ತೊಂದು ಆಯ್ತು, ಸೊ ಅವಾಗ 2 ತಿಂಗಳು ಕೆಲಸ ನಿಂತೋಯ್ತು ಅಂತಂದ್ರೆ ಅದು ಯಾರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅದು 200% ನಮ್ಮ ಮೇಲೆನೆ ಇಂಪ್ಯಾಕ್ಟ್ ಆಗೋದು. ಸೊ ಹಂಗಾಗಿ ಇದನ್ನು ಕೂಡ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗತ್ತೆ. ಅಂಡ್ ಅವ್ರದ್ದು ಓವರ್ ಅಲ್ಲಿ ಹೇಳೋದಾದ್ರೆ ಅವ್ರದ್ದು ಏನಾದ್ರು ಅಚೀವ್ಮೆಂಟ್ಸ್ ಏನಾನ ಇದೆಯಾ, ಸೊ ಕಂಪನಿನಲ್ಲಿ ಏನಾರ ಸೆಲೆಬ್ರೇಷನ್ಸ್ ಮಾಡಿದಾರ, ಈ ಟೀಮ್ ಸ್ಟ್ರೆಂತ್ ನೆಲ್ಲನು ಅದರಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ಸೆಲೆಬ್ರೇಷನ್ ವಿಡಿಯೋಸ್ ಒಂದಷ್ಟು ನೋಡಿದ್ವಿ, ಎಲ್ಲಾನು ನಾವು ಕುತ್ಕೊಂಡು ಒಂದು ಕಂಪನಿನ ನಾವು ಸೆಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರೆ, ಸೊ 200% ಒಂದು 2 hours ನಮ್ಗೆ ಅಂತಂದ ಎತ್ತಿಟ್ಕೊಂಡು ನಾವು ನೋಡಿದ್ವಿ ಅಂತ ಹೇಳಿದ್ರೆ ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ತೆಗಿಬಹುದು. ಸೊ ಪ್ರತಿಯೊಂದು ಸೊ ಇದನ್ನೆಲ್ಲ ಡೀಟೇಲ್ ಆಗಿ ನೋಡಿದೀವಿ ಅಂತ ಹೇಳಿದ್ರೆ ಇದೆಲ್ಲ ಕ್ರೈಟೀರಿಯಾದಲ್ಲೂ ಒಂದು 80% ಮ್ಯಾಚ್ ಅಪ್ ಆಗೋ ತರ ಇದಾರೆ, ಇಲ್ಲ ಒಂದು 75% ಇದಾರೆ ಅಂತಂದ್ರೆ ನಾವು ಕಣ್ಮುಚ್ಕೊಂಡು ನಾವು ಮುಂದೆ ಮೂವ್ ಮಾಡ್ಬೋದು. ಸೊ ಏನಾದ್ರು ಇದಿಷ್ಟರಲ್ಲಿ ಹೊಸ ಒಂದು 4 ಪಾಯಿಂಟ್ ಸಿಗ್ತಾನೆ ಇಲ್ಲ, ಒಂದು 5 ಪಾಯಿಂಟ್ ಅದಕ್ಕೆ ಹತ್ರಕ್ಕೆ ಇಲ್ಲ ಅಂತ ಹೇಳಿದ್ರೆ 200% ನೀವು ಕಂಪನಿನ ಚೇಂಜ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಬೇರೆ ಕಾಂಟ್ರಾಕ್ಟರ್ ನ ನೋಡ್ಬೇಕಾಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಅಂಡ್ ಕೇರ್ಫುಲ್ ಆಗಿ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ, ಕಂಪ್ಲೀಟ್ ವಿಡಿಯೋ ನೋಡಿದಿರ ಅಂತ ಹೇಳಿದ್ರೆ ನಾನು 100% ನಿಮಗೆ ಒಂದು ಕಂಪ್ನಿ ಪೋರ್ಟ್ಫೋಲಿಯೋನ ಅರ್ಥ ಮಾಡಿಸೋಷ್ಟರಲ್ಲಿ ಒಂದು 80 to 90% ಆದ್ರೂ ನಿಮ್ಗೆ ರೀಚ್ ಔಟ್ ಆಗಿದ್ದೀನಿ ಅಂತ ಅನ್ಕೊಂತಾ ಇದ್ದೀನಿ. ಅಂಡ್ ಅದ್ರ ಜೊತೆ ಏನಾದ್ರು ಡೌಟ್ಸ್ ಇದೆ ನಿಮ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕೆಳಗಡೆ. ಸೊ 100% ಅದಕ್ಕೆಲ್ಲ ಆನ್ಸರ್ ಮಾಡೋಣ. ಅಂಡ್ ಅದ್ರ ಜೊತೆ ಯಾರನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನೋಡ್ತಾ ಇದೀರ ಅಂತ ಹೇಳಿದ್ರೆ ನಮ್ಮ RCCಗೆ ಬನ್ನಿ. ಯಾಕಂದ್ರೆ ನಾವೇನ್ ಪೋರ್ಟ್ಫೋಲಿಯೋ ತಿಳಿಸಿದ್ವಲ್ಲ ಅದಷ್ಟು ಕ್ರೈಟೀರಿಯಾದಲ್ಲಿ ನಾವು ಎಲ್ಲಾನು ಕೂಡ ಫುಲ್ಫಿಲ್ ಮಾಡ್ತಾ ಇದೀವಿ. ಅಂಡ್ ನಿಮ್ದೇ ತರದ ಸುಮಾರು ಜನ ಕಸ್ಟಮರ್ಸ್ಗೆ ಮೋರ್ ದನ್ 300+ ಕಸ್ಟಮರ್ ನಾವು ಆಲ್ರೆಡಿ ಮನೆನ ಕಟ್ಕೊಟ್ಟಿದೀವಿ. ಅಂಡ್ ಅವ್ರದೆಲ್ಲ ಟೆಸ್ಟಿಮೋನೀಸ್ ಕೂಡ ಅಪ್ಲೋಡ್ ಮಾಡಿದೀವಿ. ಇನ್ಯಾಕೆ ವೇಟ್ ಮಾಡ್ತಾ ಇದೀರಾ, ಸ್ಕ್ರೀನ್ ಮೇಲೆ ಬರ್ತಾರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಒಂದ್ಸತಿ ನಮ್ಮ ಆಫೀಸ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.